ಸರ್. ಸರ್ ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ, BMTC ಡ್ರೈವರು. ಹೀಗೆ ಮೇಡಮ್ ಅವ್ರು ಪರಿಚಯ ಆಯಿತು ಬಸ್ಸಲ್ಲಿ. ಆಗಿಂದ ಈ ಥರ ಹಿಂಗೆ ಅಡಿಕೆ ಗಿಡಕ್ಕೆ ಮೆಡಿಷನ್ ಕೊಡ್ತಾ ಇದ್ದಾರೆ. ನಮ್ಮದು ಮುಂಚೆ ಎಲ್ಲ ಗರಿ ಈ ಥರ ಏನು ಸುಳಿ ಒಳಗೆಲ್ಲ ಇದಾಗಿತ್ತು. ಹಂಗಾಗಿ ಹೇಳಿದ್ದೆ, ಅವ್ರು ಬಂದು ಈ ಥರ ಗೈಡೆನ್ಸ್ ಕೊಟ್ಟು ಈ ಥರ ಹಾಕಿ ಅಂತ ಅಂದ್ಬಿಟ್ಟು ಎಲ್ಲ ಸಿಂಪಡಣೆ ಮಾಡಿ ಅಂತ ಹೇಳಿದ್ಮೇಲೆ ಹೊಡೆದಿದ ಮೇಲೆ ಇವಾಗ ಚೆನ್ನಾಗಿ ಸುಳಿ ನೋಡಿ ಎಲ್ಲ ಚೆನ್ನಾಗಿ ಸುಳಿವಾಗಿದೆ, ಹಸ್ರಾಗಿ ಬಂದಿದೆ. ಒಳ್ಳೆ ಚೆನ್ನಾಗಿದೆ ರಿಸಲ್ಟು. DLS ಕಂಪ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಿದೆ. ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ರೈತರಿಗೆ ಇದು ತುಂಬ ಅನುಕೂಲ ಆಗ್ತದೆ, ಚೆನ್ನಾಗಿದೆ. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ರೆಫರ್ ಮಾಡಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಸ್ನೇಹಿತರುಗಳಲ್ಲಿ ಎಲ್ಲರಿಗೂ ರೆಫರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಸುಮಾರು ಜನಕ್ಕೂ ನಾನು ಹೇಳಿ ಕೊಡಿಸ್ತಾ ಇದ್ದೀನಿ. ಒಳ್ಳೆ ಪ್ರಾಡಕ್ಟು. ಥ್ಯಾಂಕ್ ಯು ಸರ್. ನಾವು ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾಗರತ್ನ ನಮ್ಮ ಮೇಡಮರು ನಮ್ಮ ತೋಟಕ್ಕೆ ಯಾವಾಗ ನೋಡ್ಕೊಳಕ್ಕೆ ಬರ್ತಾರೆ, ಗೊಬ್ಬರ ಅದು ಕೊಡ್ತಾರೆ. ಬಂದು ನೋಡಿದ್ರು. ಆಮೇಲೆ ಹುಳ ಇತ್ತು, ನಾವು ನೋಡ್ತಿರ್ಲಿಲ್ಲ ಹುಳ, ಅವರೇ ಬಂದು ನೋಡಿದ್ರು. ಹುಳ ಅಡಿಕೆ ಮರದಲ್ಲಿ ಔಷಧಿ ಹಿಡ್ಬೇಕಂತ ಹೇಳಿದ್ರು. ನಾವು ನಂಬಲಿಲ್ಲ, ಓನರ್ನೂ ನಂಬಲಿಲ್ಲ. ಆಮೇಲೆ ನೋಡಿದ್ರು, ನೋಡಿಬಿಟ್ಟು ಹೊಡಿಯಕ್ಕ ಅಂತ ಹೇಳಿದ್ರು. ಆಮೇಲೆ ಅವರು ಔಷಧಿ ತಂದುಕೊಟ್ಟು ಹೇಳಿದ್ರು, ನಮಗೆ ಹೊಡಿಬೇಕಂತ ಹೇಳ್ಕೊಟ್ರು. ಆ ಔಷಧಿ ಹೊಡೆದ್ವಿ. ಔಷಧಿ ಹೊಡೆದಿಂದ ಆಮೇಲೆ ಇವಾಗ ಇದು ಒಂದು ಮಳ ಆಗಿದೆ. ಏನು ಗುಡಿ ಚೆನ್ನಾಗಿ ಬಂದಿದೆ, ಏನು ಬಂದಿದೆ, ಎಲ್ಲ ಮರ ಎಲ್ಲ ಚೆನ್ನಾಗಿ ಬಂದಿವೆ, ಎಲ್ಲ ಹುಳ ಸತ್ತಿದ್ದಾವೆ, ಚೆನ್ನಾಗಿ ಬಂದಿದೆ. ನಮ್ಗೆ ಖುಷಿ ಆಯಿತು, ಓನರ್ಗೆ ಖುಷಿ ಆಯಿತು. ಆಮೇಲೆ ಕೆಲಸ ಮಾಡೋಕ್ಕೆ ನಮ್ಗೆ ಇವಾಗ ಇಂಟ್ರೆಸ್ಟ್ ಬರ್ತದೆ. ಮರ ಎಲ್ಲ ಚೆನ್ನಾಗಿದ್ದಾವೆ, ಗೊಬ್ಬರ ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ರೈತರು ಈ ಗೊಬ್ಬರ ಯೂಸ್ ಮಾಡಬೇಕು, ಹಾಕಬೇಕು. ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಮಾಡಿ ಎಲ್ಲ ರೈತರು ತಪ್ಪದೇ ಇದು ಮರಕ್ಕೆ ಹಾಕಬೇಕು, ಅಂದರೆ ಚೆನ್ನಾಗಿ ಬರ್ತಾವೆ ಇದು ಮರ. ಎಲ್ಲರಿಗೂ ಧನ್ಯವಾದ.